ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಜೆನೆಟಿಕ್ ಕಂಡೀಷನ್ ಥೆಲಸೀಮಿಯಾ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ನೀಡ್ತಾ ಇರ್ತೇನೆ. ನೀವು ಕೇಳಿರ್ಬೋದು ಅಥವಾ ನೋಡಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಿಗಾದರೂ ಈ ಡಿಸೀಸ್, ಈ ಥೆಲಸೀಮಿಯಾ ಇದೆ ಅಂತ ಅವರು ಡಿಸ್ಕಸ್ ಮಾಡ್ತಾ ಇರ್ಬೋದು. ಸೊ ಥೆಲಸೀಮಿಯಾ ಅನ್ನೋದು ಒಂದು ಟೈಪ್ ಆಫ್ ರಕ್ತಹೀನತೆ. ಓಕೆ, ಇಂಥವರಲ್ಲಿ ರಕ್ತಹೀನತೆ ಇರುತ್ತೆ. ಯಾಕೆ ಈ ರಕ್ತಹೀನತೆ ಇರುತ್ತೆ? ಬಿಕಾಸ್ ಕೆಲವೊಂದು ಜೆನೆಟಿಕ್ ಕಂಡೀಷನಿಂದ ಆನುವಂಶಿಕವಾಗಿ ಈ ರೋಗ ಬರ್ತಾ ಇರುತ್ತೆ. ಅಂದರೆ ಈ ರಕ್ತಹೀನತೆ ಏನಿದೆ, ಕಬ್ಬಿಣಾಂಶ ಕಡಿಮೆ ಆಗೋದ್ರಿಂದ ಅಥವಾ ವಿಟಮಿನ್ B12 ಕಡಿಮೆ ಆಗೋದ್ರಿಂದ ಹಾಗೆ ಅವರಿಗೆ ರಕ್ತಹೀನತೆ ಆಗ್ತಾ ಇರೋದಿಲ್ಲ. ಇವರಿಗೆ ಇವರ ತಂದೆ ತಾಯಿಯಲ್ಲಿ ಯಾರಿಗಾದ್ರೂ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಬಂತು ಅಂದಾಗ, ಅವರಲ್ಲಿ ಏನಾದರೂ ಡಿಫೆಕ್ಟ್ ಇತ್ತು ಅಂದಾಗ ಅಂತಹ ಪೇರೆಂಟ್ಸಿಗೆ ಹುಟ್ಟುವಂಥ ಮಕ್ಕಳಿಗೆ ಈ ಥೆಲಸೀಮಿಯಾ ರೋಗ ಬರ್ತಾ ಇರುತ್ತೆ. ಓಕೆ, ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವೇನು ನೆನ್ಪಿಟ್ಕೊಳ್ಬೇಕು, ಥೆಲಸೀಮಿಯಾ ಈ ತಂದೆ ತಾಯಿಯಲ್ಲಿ ಯಾರಿಗಾದರೂ ಅವರು ಎಫೆಕ್ಟ್ ಆಗಿದ್ರೆ ಅವರಿಂದ ಬರುವಂತಹ ರೋಗ. ಗೊತ್ತಾಯ್ತಾ? ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ ಅಲ್ಲ. ಓಕೆ, ಸೊ ಥೆಲಸೀಮಿಯಾದಲ್ಲಿ ಏನಿರುತ್ತೆ, ಯಾಕೆ ಈ ಥೆಲಸೀಮಿಯಾ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ? ಥೆಲಸೀಮಿಯಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಥೆಲಸೀಮಿಯಾದಲ್ಲಿ ರಕ್ತಹೀನತೆ ಇರುತ್ತೆ. ಈಗ ಥೆಲಸೀಮಿಯಾವನ್ನು ನಾವು ಅಲ್ಫಾ ಥೆಲಸೀಮಿಯಾ, ಬೀಟಾ ಥೆಲಸೀಮಿಯಾ ಅಂತ ಡಿವೈಡ್ ಮಾಡ್ತಾ ಇರ್ತೇವೆ. ಮತ್ತು ಅಲ್ಫಾದಲ್ಲಿ ಮೈನರ್, ಮೇಜರ್, ಅದೇ ರೀತಿ ಬೀಟಾ ಥೆಲಸೀಮಿಯಾದಲ್ಲಿ ಬೀಟಾ ಥೆಲಸೀಮಿಯಾ ಮೈನರ್, ಬೀಟಾ ಥೆಲಸೀಮಿಯಾ ಮೇಜರ್, ಹೀಗೆ ಡಿವೈಡ್ ಮಾಡ್ತಾ ಇರ್ತೇವೆ. ಇದರ ಅರ್ಥ ಏನು ಅಂದರೆ, ಈಗ ಬೀಟಾ ಥೆಲಸೀಮಿಯಾ ಮೇಜರ್ ಇಂಥ ಕಂಡೀಷನ್ಸಲ್ಲೆಲ್ಲ ಆ ಮಕ್ಕಳಿಗೆ ಬಹಳ ಸಿವಿಯರ್ ರಕ್ತಹೀನತೆ ಇರುತ್ತೆ. ಇಂಥ ಮಕ್ಕಳಿಗೆ ನಾವು ಲೈಫ್ ಲಾಂಗ್ ರಕ್ತ ಟ್ರಾನ್ಸ್ಫ್ಯೂಷನನ್ನು ಕೊಡ್ತಾ ಇರಬೇಕಾಗತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನನ್ನೇ ಕೊಡ್ತಾ ಇರಬೇಕಾಗತ್ತೆ. ಅವರ ಜೀವನದ ಗುಣಮಟ್ಟ ನೀವು ನೋಡ್ಕೊಳ್ಬೋದು, ಎಷ್ಟು ವರ್ಸನ್ ಆಗ್ತಾ ಇರುತ್ತೆ. 1-2 ವಾರಕ್ಕೋ, ಒಂದು ತಿಂಗಳಿಗೆ ಒಂದು ಸಲ ಅಥವಾ ತಿಂಗಳಿಗೆ 2 ಸಲ ಅವರು ರಕ್ತವನ್ನು ಹಾಕ್ಸ್ಕೊಳ್ತಾ ಇರಬೇಕು. ಯಾಕಂದರೆ ಅವರಿಗೆ ರಕ್ತಹೀನತೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಥರದ ರೋಗ ಇದ್ದಂತಹ ಅಥವಾ ಕ್ಯಾರಿಯರ್ಸ್ ಯಾರು ಪೇರೆಂಟ್ಸ್ ಇರ್ತಾರೆ, ಅವರಿಂದ ತಮ್ಮ ಮಗುವಿಗೆ ಬರುವಂಥ ಸಾಧ್ಯತೆ ಅವರಿಗಿದೆ ಅಂತ ಗೊತ್ತಾದಾಗ ಅವರಿಗೆ ನಾವು ಜೆನೆಟಿಕ್ ಕೌನ್ಸಿಲಿಂಗ್ ಮಾಡ್ಬೋದು. ಅವರಿಗೆ ನಾವು ತಿಳಿಸಿ ಹೇಳ್ಬೋದು ಎಷ್ಟು ಚಾನ್ಸ್ ಇದೆ ನಿಮಗೆ ಈ ಥರ ಮಕ್ಕಳು ಆಗುವಂಥ ಸಾಧ್ಯತೆ ಎಷ್ಟಿದೆ, ಆ್ಯಂಡ್ ಇದರಿಂದ ನಿಮ್ಗೆ ಏನೇನು ಮುಂದೆ ಪ್ರಾಬ್ಲಮ್ ಬರಬಹುದು ಅಂತ ಎಲ್ಲ. ಸೊ ದ್ಯಾಟ್ ಅವರು ಒಂದು ಇನ್ಫಾರ್ಮ್ಡ್ ಡಿಸಿಷನನ್ನು ಮಾಡ್ತಾ ಇರ್ಬೋದು. ಸೊ ಥೆಲಸೀಮಿಯಾ ಅದರಿಂದ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಒಂದು ಥೆಲಸೀಮಿಯಾ ಪೇಷಂಟ್ ಹೇಗಿರತ್ತೆ, ಅವರ ಮುಖ, ಅವರ ಡೆವಲಪ್ಮೆಂಟ್ ಹೇಗಾಗ್ತಾ ಇರತ್ತೆ, ಅವರ ಹಲ್ಲಿಂದ ಇರ್ಬೋದು, ಅವರ ಜಾಸ್ ಇಂದಿರ್ಬೋದು ಅಥವಾ ಈ ಚೀಕ್ ಬೋನ್ಸ್ ಇಂದಿರ್ಬೋದು, ಯಾವ ರೀತಿ ಅವರಲ್ಲಿ ಚೇಂಜಸ್ ಬರ್ತಾ ಇರತ್ತೆ. ಸೊ ಇದು ಒಂದು ಜೆನೆಟಿಕ್ ಡಿಸಾರ್ಡರ್. ಓಕೆ, ಸೊ ಇದ್ರಲ್ಲಿ ಏನಾಗ್ತಾ ಇರತ್ತೆ, ಈ ಹಿಮೋಗ್ಲೋಬಿನ್ ನಿಮ್ಮ ಕೆಂಪು ರಕ್ತ ಕಣಗಳಲ್ಲಿ ಇರುವಂತ ಹಿಮೋಗ್ಲೋಬಿನ್ ಅಲ್ಲಿ ಈ ಗ್ಲೋಬಿನ್ ಅನ್ನುವಂಥದ್ದು ಏನಿದೆ, ಈ ಗ್ಲೋಬಿನ್ ಸರಿಯಾಗಿ ಸಿಂಥಸಿಸ್ ಆಗ್ತಾ ಇರೋದಿಲ್ಲ. ಓಕೆ, ಸೊ ಹಿಮೋಗ್ಲೋಬಿನ್ ಕೂಡ್ಕೊಂಡು ನಿಮ್ಮ ಕೆಂಪು ರಕ್ತ ಕಣಗಳಿಗೆ ಈ ಕೆಂಪು ಕಲರ್ ಅನ್ನ ಕೊಡ್ತಾ ಇರತ್ತೆ. ಆಮ್ಲಜನಕವನ್ನ ಇದು ಕರ್ಕೊಂಡು ಬೇರೆ ಬೇರೆ ಅಂಗಾಂಗಗಳಿಗೆ ಕೊಡ್ತಾ ಇರತ್ತೆ. ಯಾವಾಗ ಈ ಹಿಮೋಗ್ಲೋಬಿನ್ ನಲ್ಲಿ ಈ ಗ್ಲೋಬಿನ್ ಸಿಂಥಸಿಸ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಆವಾಗ ಈ ಥೆಲಸೀಮಿಯಾ ರೋಗ ಬರ್ತಾ ಇರತ್ತೆ. ಕೆಂಪು ರಕ್ತ ಕಣ, ಅಂಡ್ ಇಲ್ಲಿ ನೋಡ್ಬೋದು ನೀವು ಅಲ್ಫಾ ಚೈನ್, ಬೀಟಾ ಚೈನ್, ಇವು ಗ್ಲೋಬಿನ್ ಚೈನ್ಸ್. ಓಕೆ, ಸೊ ಅಲ್ಫಾ ಗ್ಲೋಬಿನ್ ಚೈನ್ ಸರಿಯಾಗದೆ ಇದ್ದಾಗ ನಿಮ್ಗೆ ಅಲ್ಫಾ ಥೆಲಸೀಮಿಯಾ ಬರುತ್ತೆ. ಬೀಟಾ ಗ್ಲೋಬಿನ್ ಚೈನ್ಸ್ ಸರಿಯಾಗಿ ಫಾರ್ಮ್ ಆಗದೆ ಇದ್ದಾಗ ನಿಮ್ಗೆ ಬೀಟಾ ಥೆಲಸೀಮಿಯಾ ಬರ್ತಾ ಇರತ್ತೆ. ಸೊ ಆದ್ರಿಂದ 2 ಟೈಪ್ ಆಫ್ ಥೆಲಸೀಮಿಯಾ, ಅಲ್ಫಾ ಅಂಡ್ ಬೀಟಾ. ಪೇಷಂಟಿಗೆ ಪ್ಯಾಲರ್ ಇರ್ಬೋದು, ಅವ್ರು ಬೀಳ್ಚ್ಕೊಂಡಂಗೆ ಕಾಣ್ತಾ ಇರ್ಬೋದು, ಕೆಲವೊಮ್ಮೆ ಜಾಂಡೀಸ್ ಬರ್ಬೋದು, ಈ ತಲೆಯ ಮುಂಭಾಗ ಈ ರೀತಿ ಉಬ್ಬ್ದಂಗೆ ಕಾಣ್ತಾ ಇರ್ಬೋದು, ಸ್ಪ್ಲೀನೋಮೆಗಾಲಿ, ಸ್ಪ್ಲೀನ್ ದೊಡ್ಡದಾಗಿರ್ಬೋದು, ಲಿವರ್ ದೊಡ್ಡದಾಗ್ತಾ ಇರ್ಬೋದು, ಈ ತರದ ಜಾ ಡಿಫಾರ್ಮಿಟೀಸ್ ಬರ್ತಾ ಇರ್ಬೋದು ಅವರಿಗೆ.
ಅಂಡ್ ಈ ಥೆಲಸೀಮಿಯಾದಿಂದ ಪೇಷಂಟ್ಸ್ಗೆ ಬಹಳಷ್ಟು ಕಾಂಪ್ಲಿಕೇಶನ್ ಸಹ ಆಗ್ತಾ ಇರ್ಬೋದು. ಅವರಿಗೆ ಹಾರ್ಟ್ ಮೇಲೆ ಪ್ರಾಬ್ಲಮ್ ಬಂದು ಹಾರ್ಟ್ ಫೇಲಿಯರ್ ಆಗೋದು, ಹಾರ್ಟ್ ಅಲ್ಲಿ ಇರ್ರೆಗ್ಯುಲರ್ ಬೀಟ್ಸ್ ಬರೋದು, ಲಿವರ್ ಎಕ್ಸೆಟ್ರಾ ಬಹಳ ದೊಡ್ಡದಾಗ್ಬಿಡೋದು, ಬೋನ್ಸ್ ಅಲ್ಲಿ ಚೇಂಜಸ್ ಆಗೋದು, ಈ ನಿಮ್ಮ ಪಿಚುಟರಿ ಗ್ರಂಥಿಯಲ್ಲಿ ಪ್ರಾಬ್ಲಮ್ ಬರೋದು, ಡಯಾಬಿಟಿಸ್ ಬರೋದು, ಸ್ಪ್ಲೀನ್ ದೊಡ್ಡದಾಗೋದು, ಈ ಬಂಜೆತನದ ಇಶ್ಯೂಸ್ ಇವೆಲ್ಲ ಬರ್ತಾ ಇರ್ಬೋದು ಈ ಥೆಲಸೀಮಿಕ್ ಪೇಷಂಟ್ಸ್ ಅಲ್ಲಿ. ಸೊ ಒಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ಕೊಡ್ಬೇಕು ಅಂತ ಹೇಳಿದ್ರೆ ನೀವಿಲ್ಲಿ ನೋಡ್ಬೋದು, ಇದು ತಾಯಿ ಅಂಡ್ ತಂದೆ. ತಾಯಿಗೆ ಥೆಲಸೀಮಿಯಾ ಮೈನರ್ ಇದೆ ಅಂದ್ರೆ ಒಂದು ವ್ಯಕ್ತಿಯಲ್ಲಿ 2 ಬೀಟಾ ಜೀನ್ಸ್ ಇರಬೇಕು, ಆವಾಗ ಅದು ನಾರ್ಮಲ್. ಸೊ ಇಲ್ಲಿ ನೀವು ನೋಡ್ಬೋದು ಈ ವ್ಯಕ್ತಿ ನಾರ್ಮಲ್, 2 ಬೀಟಾ ಜೀನ್ಸ್ ಇದಾವೆ. ಬಟ್ ಇಲ್ಲಿ ಈ ತಾಯಿಗೆ ನೀವು ನೋಡಿ ಒಂದೇ ಒಂದು ಬೀಟಾ ಜೀನ್ಸ್ ಇದೆ ಅಂಡ್ ಇನ್ನೊಂದು ಇಲ್ಲ. ಸೊ ಇವಳು ಕ್ಯಾರಿಯರ್ ಅಂದ್ರೆ ಇವಳಿಗೆ ಏನು ಲಕ್ಷಣಗಳು ಅಷ್ಟಾಗಿ ಇರ್ಲಿಕ್ಕಿಲ್ಲ, ಬಟ್ ಸ್ಟಿಲ್ ಇವಳು ಈ ತರದ ಒಂದು ಈ ರೋಗವನ್ನ ಕ್ಯಾರಿ ಮಾಡ್ತಾ ಇರ್ತಾಳೆ. ಅಂಡ್ ದುರದೃಷ್ಟವಶಾತ್ ಅವಳು ಮದುವೆ ಮಾಡ್ಕೊಂಡಂತ ಗಂಡನಲ್ಲೂ ಇದೇ ರೀತಿ ಇತ್ತು, ಅವನು ಕ್ಯಾರಿಯರ್ ಆಗಿದ್ದ, ಅವನಿಗೂ ಏನು ಲಕ್ಷಣ ಇರ್ಲಿಲ್ಲ, ಬಟ್ ಅವನು ಸಹ ಒಂದೇ ಒಂದು ಜೀನ್ ಕ್ಯಾರಿ ಮಾಡ್ತಾ ಇದ್ದ, ಇನ್ನೊಂದು ಇರ್ಲಿಲ್ಲ, ಡಿಫೆಕ್ಟಿವ್ ಜೀನ್ ಇತ್ತು. ಸೊ ಆವಾಗ ಸಪೋಸ್ ಇವ್ರು ಮಕ್ಕಳು ಮಾಡ್ಕೊಂಡಾಗ 25% ಚಾನ್ಸ್ ಇರುತ್ತೆ ಅವರಿಗೆ ನಾರ್ಮಲ್ ಮಗು ಹುಟ್ಟುತ್ತೆ ಅಂತ. ಇಲ್ಲಿ ನೋಡಿ ಈ ಬೀಟಾ ಜೊತೆ ಕೂಡ್ಕೊಂಡು ಒಂದು ನಾರ್ಮಲ್ ಮಗು ಹುಟ್ಟಿತು. ಸಪೋಸ್ ಈ ಬೀಟಾ ಇದ್ರ ಜೊತೆ ಕೂಡ್ಕೊಳ್ತು ಅಂದಾಗ ಅವರಿಗೆ ಮಗು ಅದು ಸಹ ಕ್ಯಾರಿಯರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ 50% ಚಾನ್ಸಸ್ ಇರುತ್ತೆ ದಟ್ ಅವರಿಗೆ ಹುಟ್ಟುವಂತ ಮಗು ಈ ಥೆಲಸೀಮಿಯಾದ ಕ್ಯಾರಿಯರ್ ಇರುತ್ತೆ ಅಂತ. ಅಂಡ್ 25% ಚಾನ್ಸ್ ಇರುತ್ತೆ ನೋಡಿ ಅಲ್ಲಿ ಇದು ಮತ್ತೆ ಇದು ಕೂಡ್ಕೊಂಡು ಯಾವುದೇ ಜೀನ್ಸೇ ಇಲ್ಲ, ಇದು ಥೆಲಸೀಮಿಯಾ ಮೇಜರ್, ಬಹಳ ಸಿವಿಯರ್ ಫಾರ್ಮ್ ಆಫ್ ಡಿಸೀಸ್ ಇದು. ಸೊ ಅವರಿಗೆ 25% ಚಾನ್ಸ್ ಇರುತ್ತೆ ದಟ್ ಆ ಮಗುವಿಗೆ ಥೆಲಸೀಮಿಯಾ ಮೇಜರ್ ಬರೋದು ಅಂಡ್ 25% ಚಾನ್ಸ್ ದಟ್ ನಾರ್ಮಲ್ ಮಗು ಹುಟ್ಟೋದು. ಈ ರೀತಿ ಮಗು ಹುಟ್ಟು ಅಂದ್ರೆ ಅವರಿಗೆ ಬಹಳ ಪ್ರಾಬ್ಲಮ್ಸ್, ನಾ ಹೇಳಿದೆ ಏನೇನ್ ಪ್ರಾಬ್ಲಮ್ ಬರ್ಬೋದು ಅಂತ. ಸೊ ಅದ್ರಿಂದ ಈ ಮದುವೆಕ್ಕಿಂತ ಮೊದಲು ನಾವು ಈ ಜೆನೆಟಿಕ್ ಟೆಸ್ಟಿಂಗ್ ಮಾಡೋದು, ಪ್ರೀನೇಟಲ್ ಸ್ಕ್ರೀನ್, ಜಾತಕನ ಹೇಗ್ ಕೂಡಿಸ್ತೀವಿ ಅದೇ ರೀತಿ ಈ ತರದ ಟೆಸ್ಟ್ ಗಳ ಸ್ಕ್ರೀನಿಂಗ್ ಮಾಡೋದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಅಂತ ಪೇಷಂಟ್ಸ್ ಅಲ್ಲಿ ಹೇಳ್ತಾ ಇರ್ತೀವಿ. ಸೊ ಒಂದು ಕ್ಯಾರಿಯರ್ ಮದರ್ ಒಂದು ಕ್ಯಾರಿಯರ್ ಫಾದರ್ ಜೊತೆ ಸೇರಿದಾಗ ಈ ರೀತಿ ಒಂದು ಥೆಲಸೀಮಿಕ್ ಮೇಜರ್ ಆಗುವಂತ ಚಾನ್ಸಸ್ ಅರೌಂಡ್ 25% ಇರುತ್ತೆ. ಥೆಲಸೀಮಿಯಾ ಇರುವಂತ ಮಕ್ಕಳಲ್ಲಿ ನಾವು ನೋಡುವಂತಹ ಮೋಸ್ಟ್ ಕಾಮನ್ ಥಿಂಗ್ ಅಂತ ಹೇಳಿದ್ರೆ ಅವರಲ್ಲಿ ರಕ್ತಹೀನತೆ ಇರುತ್ತೆ. ಅದು ಥೆಲಸೀಮಿಯಾ ಮೇಜರ್ ಇತ್ತು ಅಂದಾಗ ಅವರಲ್ಲಿ ಬಹಳ ಸಿವಿಯರ್ ರಕ್ತಹೀನತೆ ಇರುತ್ತೆ, ಅವರ ಹಿಮೋಗ್ಲೋಬಿನ್ 2, 3 ಆ ರೀತಿ ಇರುತ್ತೆ. ಥೆಲಸೀಮಿಯಾ ಮೈನರ್ ಅಂದ್ರೆ ಅವ್ರಿಗೆ ರಕ್ತಹೀನತೆ ಇರುತ್ತೆ ಬಟ್ ಅಷ್ಟಿರೋದಿಲ್ಲ. ಸೊ ಅವ್ರಿಗೇನು ಲಕ್ಷಣ ಸಹ ಇರದೇ ಇರಬಹುದು. ಓಕೆ, ಮೈನರ್ ಇತ್ತು ಅಂದಾಗ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿದಾಗ ಎಕ್ಸೆಟ್ರಾ ಮಾತ್ರ ನಮಗೆ ಗೊತ್ತಾಗುತ್ತೆ ಅವರಿಗೆ ಥೆಲಸೀಮಿಯಾ ಇದೆ ಅಥವಾ ಅವರು ಥೆಲಸೀಮಿಯಾ ಕ್ಯಾರಿಯರ್ ಇದ್ದಾರೆ ಅಂತ. ಎರಡನೇ ಲಕ್ಷಣ ಏನಿರ್ಬೋದು, ಅವರಲ್ಲಿ ಮುಖದಲ್ಲಿ ಎಲ್ಲ ನೀವು ಚೇಂಜಸ್ ನೋಡ್ತಾ ಇರ್ಬೋದು. ಅವರ ಮುಖವನ್ನ ನಾವು ಚಿಪ್ಮಂಕ್ ಫೇಸ್ ಅಂತ ಹೇಳ್ತಾ ಇರ್ತೇವೆ. ಚಿಪ್ಮಂಕ್ ಫೇಸ್ ಅಂತ ಹೇಳಿದ್ರೆ ಅವರ ನೇಸಲ್ ಬ್ರಿಡ್ಜ್ ಡಿಪ್ರೆಸ್ಡ್ ಇರುತ್ತೆ, ಅವರ ಚೀಕ್ ಬೋನ್ಸ್ ಎಲ್ಲ ಏನಿದೆ ಅದು ತುಂಬಾ ದೊಡ್ಡದಾಗಿರುತ್ತೆ, ಫ್ರಂಟಲ್ ಬಾಸಿಂಗ್ ಇರುತ್ತೆ, ಈ ಹಣೆ ಭಾಗದಲ್ಲಿ ಎಲ್ಲ ಅವರಿಗೆ ತುಂಬಾ ದಪ್ಪ ಕಾಣಿಸ್ತಾ ಇರುತ್ತೆ, ಅವರ ಜಾ ಏನಿರುತ್ತೆ ಅದು ಮುಂದೆ ಬಂದಂಗೆ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಅವರ ಫೇಸಲ್ಲಿ ಈ ಚೇಂಜಸ್ಸನ್ನು ನಾವು ನೋಡ್ತಾ ಇರ್ಬೋದು. ಅವರ ಎಲುವಿನಲ್ಲಿ ಕೆಲವೊಂದು ಚೇಂಜಸ್ಸನ್ನು ನೋಡ್ತಾ ಇರ್ಬೋದು. ಕೆಲವೊಂದು ಸಲ ಆ ಮಕ್ಕಳಿಗೆ ಅವರ ಸ್ಪ್ಲೀನ್ ಗುಲ್ಮ ದೊಡ್ಡದಾಗ್ಬಿಟ್ಟಿರುತ್ತೆ, ಲಿವರ್ ದೊಡ್ಡದಾಗ್ತಾ ಇರಬಹುದು. ಈ ಮಕ್ಕಳಿಗೆ ಬಹಳಷ್ಟು ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ನಾವು ಅವರಿಗೆ ಬಹಳ ರಕ್ತ ಟ್ರಾನ್ಸ್ಫ್ಯೂಷನನ್ನು ಕೊಡ್ತಾ ಇರಬೇಕಾಗತ್ತೆ. ಅವರಲ್ಲಿ ಏನಾಗ್ತಾ ಇರುತ್ತೆ, ಐರನ್ ಓವರ್ಲೋಡ್, ಕಬ್ಬಿಣಾಂಶದ ಓವರ್ಲೋಡ್ ಆಗ್ತಾ ಇರ್ಬೋದು. ಅವರ ಗ್ರೋತ್ ಚೆನ್ನಾಗಿ ಆಗ್ತಾ ಇರಲಿಕ್ಕಿಲ್ಲ, ಅವರಿಗೆ ಡಯಾಬಿಟಿಸ್ ಬರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಬರಬಹುದು, ಅವರಿಗೆ ಈ ಲೈಂಗಿಕವಾಗಿ ಸರಿಯಾಗಿ ಡೆವಲಪ್ಮೆಂಟ್ ಆಗದೆ ಇರಬಹುದು. ಸೊ ಇವೆಲ್ಲ ಪ್ರಾಬ್ಲಮ್ಸು ಈ ಮಕ್ಕಳಿಗೆ ಬರುವಂಥದ್ದು ಇರ್ತಾರೆ. ಸೊ ಥೆಲಸೀಮಿಯಾ ಅನ್ನೋದು ಬಹಳ ಒಂದು ಸಿವಿಯರ್ ಫಾರ್ಮಲ್ಲಿ ಯಾವಾಗ ಬರುತ್ತೆ ಅದು ಬಹಳ ಒಂದು ದೊಡ್ಡ ಬರ್ಡನ್ ಆಗಿಬಿಡುತ್ತೆ. ನಿಮಗೆ ಫೈನಾನ್ಷಿಯಲಿ ಇರ್ಬೋದು, ದೈಹಿಕವಾಗಿ, ಮಾನಸಿಕವಾಗಿ, ಈವನ್ ನಿಮ್ಮ ಫೈನಾನ್ಷಿಯಲಿ ಆಲ್ಸೋ ಇಟ್ ಬಿಕಮ್ಸ್ ಅ ಬರ್ಡನ್. ಸೊ ಥೆಲಸೀಮಿಯಾ ಪೇಷಂಟ್ ಅನ್ನ ಐಡೆಂಟಿಫೈ ಮಾಡೋದು ಅಥವಾ ಥೆಲಸೀಮಿಕ್ ಕ್ಯಾರಿಯರ್ಸ್ ಯಾವಾಗ ಒಂದು ಮಗುವನ್ನು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಂಥವರನ್ನು ನಾವು ಕೌನ್ಸಿಲಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರ್ತಾ ಇರುತ್ತೆ.
ಥೆಲಸೀಮಿಯಾನ ನಾವು ಹೇಗೆ ಟ್ರೀಟ್ ಮಾಡ್ತೇವೆ, ನಾನು ಹೇಳಿದೆ ಇವರಿಗೆ ಸಿವಿಯರ್ ರಕ್ತಹೀನತೆ ಇರುತ್ತೆ. ರಕ್ತಹೀನತೆ ಇದ್ದಾಗ ನಾವು ಅವರಿಗೆ ಈ ಬ್ಲಡ್ಡನ್ನು ಕೊಡಬೇಕಾಗ್ತಾ ಇರುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ಮಾಡ್ತಾ ಇರಬೇಕಾಗತ್ತೆ. ರಿಪೀಟೆಡ್ಲಿ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ಮಾಡ್ತಾ ಹೋದಾಗ ಅಂಥವರಲ್ಲಿ ಏನಾಗುತ್ತೆ, ಈ ಐರನ್ ಓವರ್ಲೋಡ್, ಕಬ್ಬಿಣಾಂಶ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅದರದೇ ಆದಂಥ ಕಾಂಪ್ಲಿಕೇಶನ್ಸ್ ಇರ್ತವೆ. ನಿಮ್ಮ ಲಿವರ್ ದೊಡ್ಡದಾಗೋದು, ಸ್ಪ್ಲೀನ್ ದೊಡ್ಡದಾಗೋದು, ನಿಮ್ಮ ಬೇರೆ ಅಂಗಾಂಗಗಳ ಮೇಲೆ ಲೋಡ್ ಬೀರೋದು, ನಿಮ್ಮ ಹಾರ್ಟಿನ ಮೇಲೆ ಎಕ್ಸೆಟ್ರಾ. ಸೊ ಐರನ್ ಚಿಲೇಷನ್ ಥೆರಪಿ ಅಂತ ಇರುತ್ತೆ, ನಾವು ಅದನ್ನು ಕೊಡ್ತಾ ಇರ್ತೀವಿ. ಎಕ್ಸಸ್ ಆಫ್ ಈ ಕಬ್ಬಿಣಾಂಶವನ್ನು ತೆಗೆಯುವಂತಹ ಟ್ರೀಟ್ಮೆಂಟನ್ನು ಸಹ ಕೊಡಬೇಕಾಗತ್ತೆ. ಫೈನಲಿ ಅವರಿಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿ ಬರುತ್ತೆ. ಅದೇ ಇದಕ್ಕೆ ಒಂದು ಫೈನಲ್ ಕ್ಯೂರ್ ಇರುವಂತಹ ಒಂದು ಥೆರಪಿ. ಈಗ ಸ್ಟೆಮ್ ಸೆಲ್ ಥೆರಪಿ ಏನು ಹೇಳ್ತಾ ಇರ್ತೇವೆ, ಅದಕ್ಕೆ ನಿಮಗೂ ಒಂದು ಮ್ಯಾಚಿಂಗ್ ಡೋನರ್ ಸಿಗಬೇಕು. ಆ್ಯಂಡ್ ಆ ಡೋನರ್ ನಿಮಗೆ ಸಿಕ್ಕಿದ ಮೇಲೆ ನಿಮ್ಮ ಮತ್ತು ಅವರ ಅಂಥ ಕಂಡೀಷನ್ಸಲ್ಲಿ ಮಾತ್ರ ನಾವು ಈ ಬೋನ್ ಮ್ಯಾರೋವನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಜೀನ್ ಥೆರಪಿ ಎಕ್ಸೆಟ್ರಾ. ಸೊ ಇವೆಲ್ಲ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇರುತ್ತೆ. ಬಟ್ ವಾಟ್ ಮ್ಯಾಟರ್ಸ್ ಈಸ್ ಈ ಥರದ ಪೇಷಂಟ್ಸನ್ನು ಪತ್ತೆ ಹಚ್ಚೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅವರಿಗೆ ಈ ಥರದ ಲಕ್ಷಣ ಬಂದಾಗ ಕೆಲವೊಂದು ಸಲ ರಾಂಗ್ಲಿ ಅವ್ರನ್ನ ಡಯಾಗ್ನೋಸ್ ಮಾಡಿಕೊಂಡು ಕಬ್ಬಿಣಾಂಶ ಕಡಿಮೆ ಇದೆ, ರಕ್ತಹೀನತೆ ಇದೆ, ಕಬ್ಬಿಣಾಂಶ ಕಡಿಮೆ ಇದೆ, ರಕ್ತಹೀನತೆ ಇದೆ, ರಕ್ತ ಹಾಕ್ತಾ ಇರೋದು ಬಿಡ್ತಾ ಇರೋದು ಅಂತ ಅಷ್ಟೇ ಮಾಡ್ತಿರ್ತಾರೆ ಹೊರತು ಅವರಿಗೆ ಈ ಥೆಲಸೀಮಿಯಾ ಇದೆ ಅಂತ ಪತ್ತೆ ಹಚ್ಚಲಿಕ್ಕೆ ಒಂದೊಂದ್ಸಲ ಪ್ರಯತ್ನವೇ ಪಡ್ತಾ ಇರೋದಿಲ್ಲ. ಹೀಗೆಲ್ಲ ಆದಾಗ ಅವರಿಗೆ ನಾವು ಇಲ್ದಿದ್ದಂತಹ ಟ್ರೀಟ್ಮೆಂಟನ್ನು ಸಹ ಕೊಟ್ಕೊಂಡು ಅವರಿಗೆ ಬಹಳಷ್ಟು ಡ್ಯಾಮೇಜನ್ನು ಉಂಟು ಮಾಡ್ತಾ ಇರ್ತೇವೆ. ಸೊ ಕರೆಕ್ಟ್ ಆ ಪೇಷಂಟನ್ನು ಪತ್ತೆ ಹಚ್ಚೋದು, ದಟ್ ಎಸ್ ಈ ಪೇಷಂಟಿಗೆ ಥೆಲಸೀಮಿಯಾ ಇದೆ ಅಂತ ಪತ್ತೆ ಹಚ್ಚೋದೇ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಡಾಕ್ಟರ್ ನಿಮ್ಮ ಬ್ಲಡ್ ಕೌಂಟ್ ನೋಡ್ತಾರೆ, ನಿಮಗೆ HB ಇಲೆಕ್ಟ್ರೋಫೋರೋಸಿಸ್ ಅಂತ ಒಂದಿರುತ್ತೆ, ಅದರಿಂದ ನಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಥೆಲಸೀಮಿಯಾ ಇದೆಯೋ ಇಲ್ವೋ ಅಂತ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಆವಾಗ ನಾವು ಸ್ಕ್ರೀನ್ ಮಾಡಿ ನೋಡಬೇಕಾಗತ್ತೆ. ಯಾಕಂದರೆ ನಾನು ಹೇಳಿದೆ, ಇದು ತಂದೆ ತಾಯಿಯಲ್ಲಿ ಇದ್ದಾಗ ಮಾತ್ರ ಮಕ್ಕಳಿಗೆ ಬರುವಂಥದ್ದು. ಸೊ ಅವರನ್ನು ನಾವು ಆವಾಗ ಐಡೆಂಟಿಫೈ ಮಾಡಿ ನೋಡಬೇಕು ಹೇಗಿದೆ, ಸೊ ದ್ಯಾಟ್ ಅವರು ನೆಕ್ಸ್ಟ್ ಬೇಬಿ ಪ್ಲಾನ್ ಮಾಡ್ತಾ ಇದ್ರು ಅಂದಾಗ ನಾವು ಅವರಿಗೆ ಜೆನೆಟಿಕ್ ಕೌನ್ಸಿಲಿಂಗ್ ಅನ್ನ ಕೊಡ್ತಾ ಇರಬಹುದು. ಸೊ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಒಂದು ಸಲ ಈ ರೀತಿ ಥೆಲಸೀಮಿಯಾ ಮೇಜರ್ ಇರುವಂತ ಮಗು ಹುಟ್ಟುಬಿಡ್ತು ಅಂದ್ರೆ ನಾನು ಹೇಳಿದೆ, ಇದು ಒಂದು ಬಹಳ ಬರ್ಡನ್ ಅನ್ನ ಆ ಫ್ಯಾಮಿಲಿಗೆ ಹಾಕ್ತಾ ಇರುತ್ತೆ. ಸೊ ದಿಸ್ ವಾಸ್ ಇನ್ ಬ್ರೀಫ್ ಅಬೌಟ್ ಥೆಲಸೀಮಿಯಾ. ನಾನು ಜಸ್ಟ್ ಒಂದು ಬ್ರೀಫ್ಲಿ ನಿಮ್ಗೆ ಇದನ್ನ ಹೇಳಿದ್ದೇನೆ. ನಿಮಗೆ ಇನ್ನೂ ಈ ಥೆಲಸೀಮಿಯಾದ ಬಗ್ಗೆ ತಿಳ್ಕೊಳ್ಬೇಕು ಇನ್ ಡೀಟೇಲ್ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾನು ಈ ಥೆಲಸೀಮಿಯಾದ ಬಗ್ಗೆ ನಿಮಗೆ ಬಹಳಷ್ಟು ವೀಡಿಯೋಸನ್ನು ಪ್ರೆಸೆಂಟ್ ಮಾಡ್ತೀನಿ. ಬಿಕಾಸ್ ಇದು ಒಂದು ಬಹಳ ಇಂಪಾರ್ಟೆಂಟ್ ಡಿಸೀಸ್ ಇರುತ್ತೆ ಆ್ಯಂಡ್ ಬಹಳ ಸಿವಿಯರ್ ಡಿಸೀಸ್. ಇದು ಬಹಳಷ್ಟು ಪ್ರಾಬ್ಲಮ್ಸನ್ನು ಉಂಟು ಮಾಡುತ್ತೆ, ಬರೀ ಆ ಮಗುವಿಗೆ ಮಾತ್ರ ಅಲ್ಲ, ಆ ಫ್ಯಾಮಿಲಿಗೂ ಸಹ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು, ಇದನ್ನು ತಡೆಗಟ್ಟುವುದು ಬಹಳ ಇಂಪಾರ್ಟೆಂಟ್ ಇರುತ್ತೆ. Thank you so much for watching the video. Please like, share and subscribe the channel. Thank you.